ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ, ಪಾರಿವಾಳಕ್ಕೆ ಅಕ್ಕಿ ತಂದಿದ್ದಾರೆ ಮೋನ್ಮಮ್ಮ ನಿನ್ನೆ. ಇವಾಗ ಅದನ್ನು ಓಪನ್ ಮಾಡಿ ನೋಡಬೇಕು, ಹಾಗೆ ಸ್ವಲ್ಪ ಮೇಲೆ ಎತ್ಕೊಂಡು ಹೋಗಬೇಕು. ಅದಕ್ಕೆ ಇಲ್ಲಿ ನೋಡಿ, ಇದ್ರಲ್ಲಿ ಸದ್ಯಕ್ಕೆ ಇದ್ರಲ್ಲಿ ಹಾಕಿ ತೊಗೊಂಡೋಗೋಣ ಮೇಲೆ. ಮತ್ತು ಅಕ್ಕಿ ಹೆಂಗಿದೆ ಅಂತ ಗೊತ್ತಿಲ್ಲ, ಚೆನ್ನಾಗಿದೆಯಾ ಏನು ಅಂತ. ಅಂದರೆ ಸ್ವಲ್ಪ ನಾನು ದೋಸೆ ಗೀಸೆಗೇನು ಅಂದರೆ ದೋಸೆ ಇಡ್ಲಿ ಅಕ್ಕಿ ಹಿಟ್ಟಿಗೆಲ್ಲ ಯೂಸ್ ಮಾಡ್ಕೊತೀನಲ್ವ, ಅದರಿಂದ. ಒಂದೊಂದ್ಸರಿ ನುಚ್ಚು ಜಾಸ್ತಿ ಬಂದಿರುತ್ತೆ. ಚೆನ್ನಾಗಿದೆ ನೋಡಿ. ಇದರಲ್ಲಿ ಒಂದು ಎಷ್ಟು ಕೆ ಜಿ ಇರ್ಬೋದು, ಇದು 25ರಿಂದ 30 kg ಇದೆ. ಸುಮಾರು ತಿಂಗಳು ಬರುತ್ತೆ. ಅಂದರೆ ಬರೀ ಪಾರಿವಾಳಕ್ಕೆ ಹಾಕಿದ್ರೆ 3 ತಿಂಗಳು ಬರುತ್ತೆ. ನಾನು ಸ್ವಲ್ಪ ದೋಸೆಗೆ ಅದಕ್ಕೆ ಯೂಸ್ ಮಾಡ್ಕೊತೀನಲ್ಲ, ಆವಾಗ ಬೇಗ ಖಾಲಿಯಾಗಿ ಹೋಗುತ್ತೆ ಅಷ್ಟೇ. ಸದ್ಯಕ್ಕೆ ಇದರಲ್ಲಿ ತೊಗೊಂಡು ಹೋಗ್ತೀನಿ. ಮೇಲೆ ಒಂದು ಡಬ್ಬ ಇಟ್ಟಿದ್ದೀನಿ, ಅದಕ್ಕೆ ತುಂಬಿಸಿಡಬೇಕು. ಓಕೆ, ಹಾಗೆ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ಐಡಿಯಾ ಬಂತು. ಏನಂದರೆ, ಪಕ್ಷಿಗಳು ಇಲ್ಲಿ ಬಂದು ಅಕ್ಕಿಯೆಲ್ಲ ತಿನ್ನುತ್ತಲ್ಲ. ನಾನೇನು ಮಾಡ್ತಾಯಿದ್ದೆ, ಇಷ್ಟು ದಿನ ಇಲ್ಲಿ ಮಧ್ಯದಲ್ಲಿ ಆಗ್ತಾಯಿದ್ದೆ. ಆವಾಗ ಪಕ್ಷಿಗಳೆಲ್ಲ ಕುತ್ಕೊಂಡು, ಅಂದರೆ ಪಾರಿವಾಳ ಕುತ್ಕೊಂಡಾಗ ಹೀಗೆ ಆ ಕಡೆಗೆ ಎಲ್ಲ ಚೆಲ್ಲೋಗ್ತಿತ್ತು. ಅದಕ್ಕೆ ಈ ಕಡೆಗೆ ಇಟ್ಟಿದ್ದೀನಿ ನೋಡಿ. ಆದಷ್ಟು ಈ ಕಡೆ ತುದಿಗೆ ಚೆಲ್ಲೋದ್ರೂ ಇಲ್ಲಿ ಬಂದು ಕುತ್ಕೊಂಡು ತಿನ್ಬೋದು. ಅದಕ್ಕೆ ಈಗ ಈ ಥರ ಐಡಿಯಾ ಬಂದಿದೆ. ಅದೆಲ್ಲ ಒಳ್ಳೆಯದು, ಸರಿ ಅನ್ನಿಸ್ತು. ಇಲ್ಲೂ ಅಷ್ಟೇ, ಈ ಕಡೆಗೆ ಬಿದ್ದೋದ್ರೆ ಏನಂದರೆ ಇದರೊಳಗಡೆ ಎಲ್ಲ ಬಿದ್ದೋಗಿರುತ್ತೆ ನೋಡಿ. ಎಷ್ಟೊಂದು ಅಕ್ಕಿ ಇದೆ ಅಲ್ಲಿ, ನಿಮ್ಗೆ ಕಾಣಿಸ್ತಿದೆಯಾ? ನನಗಂತ ಏನೂ ಕಾಣಿಸ್ತಾ ಇಲ್ಲ ಬಿಸಿಲಿಗೆ. ಅಲ್ಲಿ ಎಷ್ಟೊಂದು ಅಕ್ಕಿ ಬಿದ್ದಿದೆ, ಅದನ್ನ ತಿನ್ನೋಕ್ಕಾಗಲ್ಲ ಅವು. ಈ ಕಡೆಗೆ ಬಿದ್ದೋದ್ರೆ ನೀಟಾಗಿ ಇಲ್ಲೆಲ್ಲ ಫ್ರೀಯಾಗಿರುತ್ತಲ್ವ ಜಾಗ, ಆರಾಮಾಗಿ ಇಲ್ಲಿಗೆ ತಿನ್ಬೋದು ಅಂತೇಳಿ. ನನಗೂ ನೋಡಿ ಇಷ್ಟು ದಿನ ಐಡಿಯಾನೇ ಬಂದಿಲ್ಲ ನೋಡಿ. ಇದರೊಳಗಡೆನೂ ಕೂಡ ಅಕ್ಕಿ ಬಿದ್ದಿದೆ. ಓಕೆ, ಇವಾಗ ಇದನ್ನೆಲ್ಲ ಹಿಂಗೆ ಸರಿ ಮಾಡಿ ಹೋಗ್ತೀನಿ ನಾನು. ನೀರು ಮಡಿಕೆ ಎಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಇಟ್ಟಿದ್ದೀನಿ. ಇಷ್ಟು ದಿನ ಈ ಐಡಿಯಾನೇ ಬಂದಿಲ್ಲ ನನಗೆ. ಓಕೆ, ಇದು ನೋಡಿ ಹಳೆಯ ಡಸ್ಟ್ಬಿನ್ನು, ಫುಲ್ ಗಲೀಜಾಗಿದೆ. ಏನೂ ತಿಳ್ಕೊಬೇಡಿ, ಮೇಲಿತ್ತಲ್ವ ಅದರಿಂದ. ಓಕೆ, ಈ ಬಾಕ್ಸ್ ಏನಿದೆ, ಈ ಬಾಕ್ಸಲ್ಲಿ ಒಂದು ಸರಿಗೆ ಪಕ್ಷಿಗಳಿಗೆ ಅಕ್ಕಿನ ಹಾಕೋದು. ಇದು 1 ಪಾವು ಮೇಲೆ ಹಿಡಿಯುತ್ತೆ. ಏಕೆಂದರೆ ಒಂದಿನ ಹಾಕ್ತೀನಿ, ಒಂದೊಂದು ದಿನ ಮರ್ತುಬಿಟ್ಟಿರ್ತೀನಲ್ವ, ಅದಕ್ಕೆ ಇಷ್ಟು ಹಾಕಿರ್ತೀನಿ. ಇನ್ನೊಂದೇನೆಂದರೆ, ಏನಾದರೂ ಇವತ್ತು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿರ್ತೀನಿ ನೋಡಿ, ಆವತ್ತೇನಾದರೂ ಅಲ್ಲೇ ಸ್ವಲ್ಪ ಅಕ್ಕಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ ಬರ್ತೀನಿ. ಆ ಥರ ಇಷ್ಟು ಅಕ್ಕಿನ ಒಂದು ಸರಿ ಹಾಕ್ತೀನಿ. ಹಾಗೆ ಇದರಲ್ಲಿ ನೋಡಿ, ಇವಾಗ ತುಂಬಿಸಿದ್ದೀನಿ. ಅಕ್ಕಿ ಏನೋ ಅಷ್ಟು ಚೆನ್ನಾಗಿಲ್ಲ, ನೋಡುವಾಗ ಚೆನ್ನಾಗಿದೆ ಅನ್ನಿಸ್ತು. ತುಂಬ ಡಸ್ಟ್ ಇದೆ, ಆಮೇಲೆ ಮಣ್ಣು ಇಂಟೆಗಳಿದೆ, ಕಲ್ಲಿಲ್ಲ, ಮಣ್ಣು ಇಂಟೆಗಳಿದೆ. ಇವಾಗ ತುಂಬಿಸ್ಬಿಟ್ಟು, ಹಾಗೆ ಇಲ್ಲಿ ನೋಡ್ತಿರ್ಬೋದು ಹೆಗ್ಣನೂ ಏನು ಆಗಲೇ ಇಲ್ಲಿ ನೋಡಿ ತೂತು ಮಾಡಿದೆ. ನಾನು ಇವಾಗ ನೋಡ್ದಿದ್ದೀನಿ ಅಕ್ಕಿ ಉದುರಿದೆಯಲ್ಲ ಅಂತ ನೋಡಿದ್ರೆ ಇಲ್ಲಿ ತೂತು ಮಾಡಿದೆ. ಅವಳು ನೋಡಿ ಆ ಮನಿ ಪ್ಲ್ಯಾಂಟ್ ಗಿಡನ ಯಾವ ಥರ ಮಾಡ್ತಿದೆ. ಇಲ್ಲೇನಾದ್ರು ಪ್ಲ್ಯಾಂಟ್ ಏನಾದರೂ ಹಾಕಿದ್ರೆ ಪಾಟಲ್ಲಿ ಈ ಥರನೇ ಗಿಡನೆಲ್ಲ ಕಿತ್ತಾಕ್ಬಿಡುತ್ತೆ ನೋಡಿ, ಯಾವ ಥರ ಆಡ್ತಿದೆ. ಇಲ್ಲಾಂದರೆ ಆ ಪಾಟ್ ಒಳಗಡೆ ಹೋಗ್ಬಿಟ್ಟು ಕುಣಿಯೋದು, ಮಣ್ಣೆಲ್ಲ ಇರುತ್ತಲ್ವ ಅದರಿಂದ. ಇಲ್ಲಾಂದರೆ ಅಲ್ಲೇ ಹೋಗ್ಬಿಟ್ಟು 1, 2 ಮಾಡಿಬಿಡುತ್ತೆ. ಮಣ್ಣಿರುತ್ತಲ್ಲ, ಕೆರೆದ್ಬಿಟ್ಟು ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬಂದ್ಬಿಡುತ್ತೆ. ನಾನು ಸುಮಾರು ಸರಿ ನೋಡಿದ್ದೀನಿ. ಅದರಿಂದ ಇಲ್ಲಿ ಪಾಟೆಲ್ಲ ಏನು ಇಡಲ್ಲ, ಅದ್ರಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ನೋಡಿ ಮನಿ ಪ್ಲ್ಯಾಂಟ್ ಫುಲ್ಲು, ಆ ಪಾಟ್ ಫುಲ್ಲಾಗಿದೆ, ಅದರಿಂದ ಅಲ್ಲೇನು ಮಾಡೋಕ್ಕಾಗಲ್ಲ. ಆ ಗಿಡ ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗಿದೆಯಲ್ಲ, ಅದಕ್ಕೆ ಅದನ್ನೆಲ್ಲ ಕಿತ್ಕೊಂಡು ಎಲೆ ಎಲ್ಲ ಕಿತ್ತಾಕಿರುತ್ತೆ. ಆ ಹೂವು ಇದೆಯಲ್ಲ ನೋಡಿ, ಅದು ಏನೇ ಬಿಂದಿಗೆ ಹೂವು ಅಂತ ಹೇಳ್ತೀವಿ, ಆ ಹೂವೂ ಅಷ್ಟೇ ಚೆನ್ನಾಗಿ ಬಂದಿದೆ. ಅದಕ್ಕೆ ಅಲ್ಲಿ ಮನಿ ಪ್ಲ್ಯಾಂಟಿಗೆ ನೀರು ಹಾಕ್ಬೇಕಾದ್ರೆ ಅದಕ್ಕೂ ಕೂಡ ಹಾಕ್ಬಿಟ್ಟು ಬರ್ತೀನಿ ನಾನು. ಅದೇ ಆಗಿ ಹುಟ್ಟಿರೋದು, ಅದರಿಂದ ಹೇಗಿರಲ್ಲ ಹಾಕ್ತೀನಲ್ಲ, ಅದಕ್ಕೆ 1-2 ತೊಟ್ಟು ಹಾಕ್ಬಿಟ್ಟು ಬರೋದು. ಓಕೆ, ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬಂದು ಆಮೇಲೆ ಮನೆಯೆಲ್ಲ ಒರೆಸ್ತೀನಿ.
ಇವತ್ತು ವೆದರು ಸ್ವಲ್ಪ ಮೋಡ ಎಲ್ಲ ಇರೋದ್ರಿಂದ ನಾನಿವತ್ತು ಹುರುಳಿಕಾಳು ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೀನಿ. ವೆದರಿಗೆ ಬೆಸ್ಟು. ಹಸಿ ಅವರೆಕಾಯಿ ಏನಂದರೆ ಶೀತ ಆಗಿಬಿಡುತ್ತೆ ಅಂತೇಳಿ ಆ ರೀತಿ ಮಾಡಿದ್ದೀನಿ ಅಷ್ಟೇ. ಓಕೆ, ಇವಾಗಲೂ ಅಷ್ಟೇ ಮೋಡನೇ ಇದೆ, ಬಿಸಿಲೇ ಇಲ್ಲ. ನೀವು ನೋಡ್ಬೋದು ಬಿಸಿಲೇ ಇಲ್ಲ ಸ್ವಲ್ಪನೂ, ಎಲ್ಲೋ ಲೈಟಾಗಿ ಬರುತ್ತೆ ಹೋಗುತ್ತೆ ಆ ಥರ. ಬೆಳಿಗ್ಗೆ ಹೇಳ್ತಾಯಿದ್ರು ಮೋಹನ್ ಪೇಪರೆಲ್ಲ ನೋಡಿಬಿಟ್ಟು ಇನ್ನೊಂದು 4 ಅವರಲ್ಲಿ ಮಳೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬರ್ಬೋದೇನೋ ಮಳೆ ಅಂತ ಹೇಳ್ತಾಯಿದ್ರು. ಮೈಸೂರಲ್ಲೆಲ್ಲ ಯಾವುದೋ ಒಂದು ವಿಡಿಯೋ ನೋಡಿದೆ, ಮೈಸೂರಲ್ಲೆಲ್ಲ ಮಳೆ ಬಂದಿದೆಯಂತೆ ನಿನ್ನೆ. ಅದಕ್ಕೆ ಮೋಹನ್ ಹೇಳ್ತಾ ಇದ್ದೆ, ನೀವು ಪೇಪರಲ್ಲಿ ಹೇಳ್ತಾ ಇದ್ರಲ್ಲ ಈ ಥರ ಮಳೆ ಬರ್ಬೋದು ಇನ್ನೊಂದು 4 ಅವರಲ್ಲಿ ಅಂತ. ಈ ಥರ ಮೈಸೂರಲ್ಲಿ ಮಳೆ ಬಂದಿದೆಯಂತೆ, ಊದಿದೆಯಂತೆ ಸ್ವಲ್ಪ ಅಂತ ಹೇಳ್ತಾ ಇದ್ದೆ. ಇಲ್ಲೂ ಬರ್ಬೋದು, ಗೊತ್ತಿಲ್ಲ. ಹಾಗೆ ಇದೆ ವೆದರೆಲ್ಲ. ಬಿಸಿಲಿಲ್ಲ, ಬಿಸಿಲಿದ್ರೆ ಚೆನ್ನಾಗಿರುತ್ತೆ. ನನಗೆ ನಿನ್ನೆ ಜ್ವರ ಬಂದಿತ್ತು. ಆ ಜ್ವರ ಬಂದಿರೋದಕ್ಕೂ ಕಾರಣನೇ ಈ ವೆದರ್ ಅಂತ ಅಂದ್ಕೊಂಡಿದ್ದೀನಿ. ವೆದರ್ ಇದ್ದಕ್ಕಿದ್ದಂಗೆ ಫುಲ್ ಚೇಂಜ್ ಆಗಿಬಿಡ್ತಾ, ಇದರಿಂದನೇ ನನಗೆ ಫೀವರೆಲ್ಲ ಬಂದು ನಿನ್ನೆ ನ್ಯೂ ಇಯರ್ ಏನೂ ಇಲ್ಲ ನಮ್ಮ ಮನೇಲಿ. ಬೆಳಿಗ್ಗೆ ತಿಂಡಿ ತಿಂದು ಮಲಗಿದ್ದಷ್ಟೇ. ಅದಾದಮೇಲೆ ನಾನು ಸಂಜೆ ಒಂದು 5:30 ಆ ಥರ ಮೇಲೆ ಎದ್ದು ಸ್ವಲ್ಪ ಓಕೆ ಅನ್ನಿಸ್ತು. ಟ್ಯಾಬ್ಲೆಟೆಲ್ಲ ನುಂಗ್ಬಿಟ್ಟು ಮಲಗಿದ್ದೆ. ಆಮೇಲೆ ಎದ್ದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಮನೆ ಒರೆಸಿಲ್ಲ, ಕಸ ಗುಡಿಸ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದು. ಓಕೆ ಫ್ರೆಂಡ್ಸ್, ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಓಕೆ, ಇವತ್ತು 2 ತಾರೀಕು. ನನಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದೇ ಬಿಡ್ತು. ನೋಡಿದರೆ ಜ್ವರ ಚೆಕ್ ಮಾಡಿದರೆ ಜ್ವರ ಇಲ್ಲ, ಆದರೆ ಜ್ವರ ಬಂದಿರೋ ಥರ ನಂಗೆ ಆಗ್ತಿದೆ. ನನಗೆ ಏನಂದರೆ ಸ್ವಲ್ಪ ಲೈಟಾಗಿದ್ದಾದ್ರೂ ಹೋಗಿ ಮಲ್ಕೊಬಿಡ್ತೀನಿ ಆ ಥರ ನಾನು. ಆಮೇಲೆ ಹೋಗಿ ಮಲ್ಕೊಬಿಟ್ಟೆ. ಆಮೇಲೆ 5:30 ಎದ್ದು ಸದ್ಯಕ್ಕೆ ಸ್ನಾನ ಗೀನ ಮಾಡಿ ಅಡುಗೆ ಮಾಡೋ ಥರ ಆದ್ನಲ್ಲ. ಮೋಹನ್ ಹೇಳ್ತಾಯಿದ್ರು ಹೋಟೆಲಿಂದ ಏನಾದ್ರು ತರಲ್ಲ ಅಂತೇಳಿ. ಬೇಡ, ಹೋಟ್ಲದ್ದು ಏನಾದ್ರು 1 ಟೈಮ್ ತಿನ್ಬೋದು ಅಷ್ಟೇ, 2 ಟೈಮೆಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೆ ಬೇಡ, ನಾನೇ ಮಾಡ್ತೀನಿ, ಓಕೆ ಮಾಡೋ ಥರ ಇದ್ದೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಸಂಜೆ. ಹಾಗೆ ಏನಂದರೆ ಟೈಮ್ ಬಂದು 5:45 ಆ ಥರ ಆಗ್ತಾಯಿತ್ತು. ಹಾಗೆ ಇದು ಒಂದು ಪ್ರಾಡಕ್ಟನ್ನು ನಿಮಗೆ ತೋರಿಸಿದ್ದೆ, ಕ್ಯೂರಾ ಅಂತೇಳಿ. ಇದು ಅಂಡರ್ ಆರ್ಮ್ಸ್ ಅಂದರೆ ಕಂಕ್ಳು ಭಾಗ ಏನಿದೆ ಅಲ್ಲಿ ಕಪ್ಪಗಿದ್ದರೆ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಹೋಗುತ್ತೆ ಅಂಥೇಳಿ, ಅಂದರೆ ಸ್ವಲ್ಪ ಅಲ್ಲ, ನೀಟಾಗಿ ಹೋಗುತ್ತೆ ಅಂಥೇಳಿ ನಾನು ಇದನ್ನು ಆನ್ಲೈನಲ್ಲಿ ನೋಡಿದ್ದೆ. ಅಂದರೆ ಒಳ್ಳೆ ರಿವ್ಯೂ ಇತ್ತು, ಅಂದರೆ ಒಳ್ಳೆ ರೇಟಿಂಗ್ ಇತ್ತು, ಮತ್ತು ಕಾಮೆಂಟ್ಸ್ ಎಲ್ಲ ನೋಡಿದೆ, ಒಳ್ಳೇದಿದೆ, ಚೆನ್ನಾಗಿದೆ ಅಂತಲೇ ಎಲ್ಲರೂ ಇದ್ರ ಬಗ್ಗೆ ಕಾಮೆಂಟ್ಸ್ ಎಲ್ಲ ಮಾಡಿದರು. ಆಮೇಲೆ ನಾನು ನಾನು ಯೂಸ್ ಮಾಡೋಣ ಇದನ್ನು, ಏಕೆಂದರೆ ನನಗೆ ಅಂಡರ್ ಆರ್ಮ್ಸ್ ಅಷ್ಟೊಂದು ಬ್ಲ್ಯಾಕ್ ಇಲ್ಲ, ಅಂದರೆ ಲೈಟ್ ಇದ್ದೇ ಇರುತ್ತೆ, ಡಾರ್ಕು. ಅದರಿಂದ ಯೂಸ್ ಮಾಡೋಣ ಗೊತ್ತಾಗುತ್ತೆ ಅಂಥೇಳಿ ನಾನು ಅದನ್ನು ತರಿಸಿದ್ದು. ಹೆಸರು ಮಾತ್ರ ತುಂಬ ಚೆನ್ನಾಗಿದೆ, ಕ್ಯೂರಾ, ಐರಾ ಅಂತ ಹೇಳ್ತೀವಿ ನೋಡಿ, ಆ ಥರ ಕ್ಯೂರಾ ಅಂತ ಎಷ್ಟು ಚೆನ್ನಾಗಿದೆ ನೋಡಿ, ಹೇಳೋದಕ್ಕೆ ಒಂಥರ ಖುಷಿಯಾಗುತ್ತೆ. ಓಕೆ ಆಯಿತು ಅಂತೇಳಿ ತರಿಸಿದ್ದೆ, ನಿಮಗೆ ತೋರಿಸಿದ್ದೆ, ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡಿದ್ಮೇಲೆ ಓಕೆ ಅದು ಒಳ್ಳೆಯದಾ, ಸರಿ ಇದೆಯಾ ಏನು ಅಂತೇಳಿ. ಇವಾಗ ನಾನು ಅದನ್ನು 2 ತಿಂಗಳಾಯ್ತು ಇವಾಗ ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆದರೆ ಅದು ನನಗೆ ಒಳ್ಳೆ ರಿಸಲ್ಟು ಕೊಡಲಿಲ್ಲ. ಅಂದರೆ ಒಳ್ಳೆ ರಿವ್ಯೂ ಇದೆ ಮಾತ್ರ, ಆದರೆ ನನಗೆ ಅದು ಸೆಟ್ ಆಗಲಿಲ್ವ ಏನೋ ಗೊತ್ತಿಲ್ಲ. ನನಗಂತೂ ಸ್ವಲ್ಪನೂ ಏನು ಚೇಂಜಸ್ಸೇ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನನಗೆ ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳಬೇಕು, ಯಾಕೆಂದರೆ ತೋರಿಸಿದ್ದೆ ಅಲ್ವಾ, ಇದನ್ನು ಯೂಸ್ ಮಾಡ್ತೀನಿ, ಯೂಸ್ ಮಾಡಿದ ಮೇಲೆ ನಿಮಗೆ ಅದ್ರದ್ದು ಒಳ್ಳೆ ರಿವ್ಯೂ ಕೊಡ್ತೀನಿ. ಅಂದರೆ ಬ್ಯಾಡ್ ಇರ್ಬೋದು, ಗುಡ್ ಇರ್ಬೋದು, ಒಳ್ಳೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ನನಗೆ ಸ್ವಲ್ಪನೂ ಕೂಡ ಏನೂ ಎಫೆಕ್ಟ್ ಆಗಲಿಲ್ಲ. ಅದರಿಂದ ನಿಮಗೇನಾದರೂ ಅಡ್ಜಸ್ಟ್ ಆಗ್ಬೋದು, ನೋಡಿ ಯೂಸ್ ಮಾಡಿ ಬೇಕಾದರೆ. ಆದರೆ ನನಗಂತೂ ಸ್ವಲ್ಪನದು ಏನೂ ಯೂಸೇ ಇಲ್ಲ ಅನ್ನೋ ಥರ ಆಗೋಯಿತು. ಸುಮಾರು 2 ಮಂತ್ಸ್ ಆಯಿತು, 2 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ನನಗೆ ಬೆಸ್ಟ್ ಅಂದರೆ ಇದೆ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ ನಿವಿಯಾ ಅವ್ರದ್ದು ಅಂಡರ್ ಆರ್ಮ್ಸ್ದು ರೋಲ್ ಆನ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಇದು ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ಆದರೆ ಇದೇನಂದರೆ ಇನ್ಸ್ಟೆಂಟು, ಅಂದರೆ ಯೂಸ್ ಮಾಡ್ತಾ ಹೋಗುತ್ತೆ ಏನೋ ಗೊತ್ತಿಲ್ಲ, ಆದರೆ ಇನ್ಸ್ಟೆಂಟು ಗ್ಲೋ, ಅದು ಡಾರ್ಕ್ನೆಸ್ ಏನಿದೆ ಅದನ್ನ ಸ್ವಲ್ಪ ಲೈಟಾಗಿ ಅಂದರೆ ಕಡಿಮೆ ಮಾಡುತ್ತೆ. ಆದರೆ ಆ ಕ್ಯೂರಾ ಅನ್ನೋದು ಸ್ವಲ್ಪನೂ ಕೂಡ ಏನು ಯೂಸೇ ಇಲ್ಲ ಅಂತ ಅನ್ನಿಸ್ಬಿಡ್ತು.
ಅದಕ್ಕೋಸ್ಕರ ನಾನು ಅದರದ್ದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ನೋಡಿ, ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ಥರ ಇರುತ್ತಲ್ಲ. ಒಬ್ಬೊಬ್ಬರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಏನು ಅಡ್ಜಸ್ಟ್ ಆಗಲ್ಲ. ಅದರಿಂದ ನಾನು ನಿಮ್ಮನ್ನು ಯೂಸ್ ಮಾಡಬೇಡಿ ಅಂತ ಮಾತ್ರ ಹೇಳಲ್ಲ. ನಿಮಗೇನಾದರೂ ಸೆಟ್ ಆಯಿತು ಅಂದರೆ ಆರಾಮಾಗಿ ಯೂಸ್ ಮಾಡಿ. ನನಗೆ ಇದೇ ಬೆಸ್ಟ್ ಅಂತ ಅನ್ನಿಸ್ತು. ಯಾವುದು ನಿವಿಯದು ಅಂಡರ್ ಆರ್ಮ್ಸ್ದು ರೋಲ್ ಆನ್ ಇದೆಯಲ್ಲ, ಅದೇ ನನಗೆ ಚೆನ್ನಾಗಿ ಸೆಟ್ ಆಗಿದೆ. ಅದನ್ನೇ ಯೂಸ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡೆ. ಟೈಮು 6:10 ಆಗ್ತಾಯಿದೆ. ಇವಾಗ ಸ್ವೆಟರೆಲ್ಲ ಹಾಕ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ. ನನ್ನ ಸ್ವೆಟರ್ ನೋಡಿ ಅಲ್ಲೇ ಹಾಕಿದ್ದೀನಿ, ಹ್ಯಾಂಗ್ ಮಾಡಿದ್ದೀನಿ. ಓಕೆ, ಬಾಯ್.